ಎನಿವೆ ನಾನು ಅದೇ ಪ್ರಶ್ನೆ ಯತೀಂದ್ರ ಅವರ ಪ್ರಶ್ನೆಯನ್ನೇ ನಾನು ಮೋಹನ್ ವಿಶ್ವ ಅವ್ರಿಗೂ ಕೇಳ್ತೀನಿ. ಕೃಷ್ಣ ಸರ್, ಪದೇ ಪದೇ ಮಾತನಾಡ್ತಿರೋದು ಯತೀಂದ್ರ ಸಿದ್ದರಾಮಯ್ಯ ಅವರೇ, ನಮ್ಮಪ್ಪನೇ 5 ವರ್ಷ ಸಿಎಂ, ನಮ್ಮಪ್ಪನೇ 5 ವರ್ಷ ಸಿಎಂ, ನಮ್ಮಪ್ಪ ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸಮುದಾಯವನ್ನ ಪ್ರತಿನಿಧಿಸುವ ಲೀಡರ್. ಹಿಂಗ್ ಮಾತನಾಡಿ ಡಿ ಕೆ ಶಿವಕುಮಾರ್ ಅವ್ರು ಕಾಂಪೀಟ್ ಮಾಡ್ತಿರೋದು ಸಿದ್ದರಾಮಯ್ಯನವ್ರ ಜೊತೆನಾ ಅಥವಾ ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವರ ಜೊತೆನಾ? ಈ ಗೊಂದಲಕ್ಕೆ ಕಾರಣವಾಗ್ತಿದ್ಯಾ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ನಾಡಿನಲ್ಲಿ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಇಬ್ಬರು ಜೊತೆಗೂಡಿ ಹೋಗ್ತಾ ಇರೋದ್ರಿಂದನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭಾಳ ಸುಭದ್ರವಾಗಿ ಹೋಗ್ತಾ ಇದೆ. ಇವತ್ತು ನಮ್ಮ ಪಕ್ಷದವರು ಸಾರ್ವಜನಿಕ ಈ ಉದಾಹರಣೆಗೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅಶೋಕ್ ರವರು ವಿಜಯೇಂದ್ರರವರು ಹೋರಾಟ ಮಾಡಿದ್ರು, ಹಗಲು ರಾತ್ರಿ ಹೋರಾಟ ಮಾಡಿದ್ವಿ, ಜಯವನ್ನು ತಂದು ಕೊಟ್ಟರು ಅಂತ. ನೀವು ಒಂದು ಗಮನಿಸಬೇಕು, ಸಾರ್ವಜನಿಕವಾಗಿ ಜನರು ಹೋರಾಟ ಕೊಟ್ಟ ಮೇಲೆ ಅವರು ಇದು ತಪ್ಪು ಅಂತೇಳಿ ಹೋರಾಟ ಮಾಡಲಿಕ್ಕೆ ಮುಂದೆ ಬರ್ತಾರೆಯೇ ವಿನಃ ನಾನೊಬ್ಬ ವಿರೋಧ ಪಕ್ಷ ನಾಯಕ, ನಾನೊಬ್ಬ ಪಕ್ಷದ ಅಧ್ಯಕ್ಷ ಮತ್ತು ಶಾಸಕ, ನನ್ನ ಪಕ್ಷದಲ್ಲಿ ಇಂಥ ತಪ್ಪು ಮಾಡಿದ್ದಾನೆ ಅಂತೇಳಿ ನೇರವಾಗಿ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾ ಇಲ್ಲ. ಇವತ್ತು ಬೈರತಿ ಬಸವರಾಜ್ಗೆ ಹೈಕೋರ್ಟು ವಾರೆಂಟ್ ಕೊಟ್ಟಿದೆ. ಇದನ್ನ ನೇರವಾಗಿ ಆ ಪಕ್ಷದವರು ಅವರ ಬಗ್ಗೆ ಒಂದು ಮಾತನ್ನ ಹೇಳಿಕೆಯನ್ನು ಕೊಡ್ತಕ್ಕಂತಹ ಒಂದು ಮನೋಧಾರ್ಢ್ಯತೆಯನ್ನು ಇಟ್ಕೊಂಡಿಲ್ಲ ಅಂತಂದ್ರೆ ಪಕ್ಷ ಯಾವುದೇ ಪಕ್ಷ ಆಗಿರ್ಲಿ ದಯಮಾಡಿ ಅರ್ಥ ಮಾಡ್ಕೋಬೇಕು. ನಾವು ಕಾಂಗ್ರೆಸ್ ಪಕ್ಷ ಆಗ್ಲಿ ಬಿಜೆಪಿ ಪಕ್ಷ ಆಗ್ಲಿ ಈ ನಾಡನ್ನ ಆಳ್ಲಿಕ್ಕೆ ಇರ್ತಕ್ಕಂತಹ ಪಕ್ಷಗಳು ಜನತಾದಳ ಅವರೆಲ್ಲರೂ ಶಿಕ್ಷೆ ಒಳಗಾಗಿದ್ದಾರೆ. ಒಂದು ಪಕ್ಷ ಶಿಸ್ತೀಯ ನಡವಳಿಕೆಗಳಿಂದ ಕೂಡಿದೆ ಅಂತೇಳಿ ಹೇಳ್ಕೊಳ್ತಕ್ಕಂತಹ ನಮ್ಮ ಬಿಜೆಪಿ ಇವತ್ತು ಆಗ್ರಹ ಮಾಡಬೇಕು. ಈ ತಪ್ಪನ್ನ ನೀನು ಮಾಡಿದೀಯಾ, ಇವತ್ತು ಪೊಲೀಸ್ಗೆ ಶರಣ್ ಆಗು ಅಂತ ಹೇಳ್ಬೇಕು. ಇದನ್ನ ಸಾರ್ವಜನಿಕವಾಗಿ ಕಾಂಗ್ರೆಸ್ನವರು ಶಿಸ್ತಿನ ಬಗ್ಗೆ ಮಾತನಾಡ್ತಾ ಇದ್ರಿ ಸರ್. ಇದೇ ಶಿಸ್ತನ್ನ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾಕೆ ಕಲಿಸ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ? ಇಷ್ಟೆಲ್ಲ ಚರ್ಚೆ ಕಾರಣವಾಗ್ತಾ ಇರೋದು ಪದೇ ಪದೇ ಅವ್ರು ಕೊಡ್ತಿರೋ ಹೇಳಿಕೆ. ಮುಖ್ಯಮಂತ್ರಿ ಮಗ ಅನ್ನುವ ಕಾರಣಕ್ಕಾಗಿ ಈ ಶಿಸ್ತನ್ನ ತೆಗೆದುಕೊಳ್ಬಾರ್ದು ಅಂತೇಳಿ ಯೋಚನೆ ಮಾಡಿಲ್ಲ. ಮಾತಿನ ಮೂಲಕ, ನಾಯಕರುಗಳ ಹೇಳಿಕೆಗಳ ಮೂಲಕ ಈಗಾಗಲೇ ಅವರಿಗೆ ಒಂದು ಸಂದೇಶ ಹೋಗಿದೆ. ಯು ಶುಡ್ ನಾಟ್ ಟಾಕ್ ಲೈಕ್ ದಟ್. ನೀವು ನಿಮ್ಮ ಮಾತನ್ನ ನಿಲ್ಲಿಸಿ ಇದನ್ನ ಮಾತನಾಡಬಾರದು. ಮುಖ್ಯಮಂತ್ರಿಯ ಮಗ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ನಿಮ್ಮ ಹೇಳಿಕೆಗಳು ದೊಡ್ಡ ಹೇಳಿಕೆಗಳಾಗಿ ಬರ್ತಾ ಇವೆ. ಸಾಮಾನ್ಯ ವಿಧಾನ ಪರಿಷತ್ ಸದಸ್ಯನಾಗಿದ್ದರೆ ಈ ಹೇಳಿಕೆಗಳು ದೊಡ್ಡ ಹೇಳಿಕೆಗಳಾಗಿ ತಮ್ಮ ಮಾಧ್ಯಮಗಳಲ್ಲಿ, ಬೇರೆ ಮಾಧ್ಯಮಗಳಲ್ಲಿ ಪ್ರಚಾರ ಆಗ್ತಿರ್ಲಿಲ್ಲ. ಒಬ್ಬ ಮುಖ್ಯಮಂತ್ರಿಯ ಮಗ ಅನ್ನುವ ಕಾರಣಕ್ಕಾಗಿ ಒಂದು ಹೇಳಿಕೆಯನ್ನ ದೊಡ್ಡ ಹೇಳಿಕೆಯಾಗಿ ಇಟ್ಕೊಂಡು ಇವತ್ತು ರಾಜ್ಯದಾದ್ಯಂತ ಪ್ರಚಾರ ಆಗ್ತಾ ಇದೆ. ದಯಮಾಡಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಗುದ್ದಾಟ ಮಾಡೋದ್ರಿಂದ ಸರ್ಕಾರ ಸ್ಥಗಿತಗೊಂಡಿಲ್ಲ. ಸರ್ಕಾರ ತುಂಬಾ ಆಡಳಿತವನ್ನ, ಒಳ್ಳೆ ವ್ಯವಸ್ಥಿತವಾದಂತಹ ಆಡಳಿತವನ್ನ ಕೊಡ್ತಾ ಇದೆ. ಮತ್ತು ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಅಂತ ಹೇಳಿ, ನಾನೇ ಆಗ್ತೀನಿ ಅಂತ ಹೇಳಿ ಎಲ್ಲೂ ಹೇಳ್ಕೊಂಡಿಲ್ಲ. ಹೇಳ್ತಿದ್ದಾರೆ ಅಂದ್ರೆ ಪ್ರಶ್ನೆಗಳನ್ನ ಕೇಳುವಾಗ ಹೇಳಲೇಬೇಕು. ಈಗ ಡಿ ಕೆ ಶಿವಕುಮಾರ್ ಅವರು ಬೆಳಿಗ್ಗೆ ಹೊರಡುವಾಗ ಮಾಧ್ಯಮದವರು ಕೇಳ್ತಾರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿ. ನಾನು ಅಸ್ಸಾಂ ಚುನಾವಣೆಯ ವಿಶೇಷ ಪ್ರತಿನಿಧಿಯಾಗಿ ನೇಮಕಗೊಂಡಿದ್ದೇನೆ, ಆ ಕಾರಣಕ್ಕಾಗಿ ದೆಹಲಿ ಮೀಟಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮುಂದುವರೆದ ಪ್ರಶ್ನೆಯನ್ನ ಕೇಳಿದಾಗ ಅವರು ಉತ್ತರ ಕೊಡ್ಲೇಬೇಕು. ದೆಹಲಿಯ ವಿಮಾನ ಇಳಿದಾಕ್ಷಣ ಈ ಪ್ರಶ್ನೆ ಬರಲಿಲ್ಲ. ನೀವು ಕಾಂಗ್ರೆಸ್, ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ, ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀರಾ ಅಂತ ಹೇಳಿದಾಗ ದಯಮಾಡಿ ಇಲ್ಲಿ ಮಾಧ್ಯಮಗಳ ಮುಂದೆ ನಾನೇನು ಮಾತಾಡೋದಿಲ್ಲ ಅಂತ ಹೇಳಿ ಹೋದ ಡಿ ಕೆ ಶಿವಕುಮಾರ್ ದೆಹಲಿ ಮಾಧ್ಯಮದ ಮುಂದೆ 136 ಬಹಳ ವಿವೇಚನಾಯುಕ್ತವಾದಂತ ಹೇಳಿಕೆಯನ್ನ ಶಿವಕುಮಾರ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ಬೇಕು. ಏನು ಅಂದ್ರೆ, ನಿಮಗೆ ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ನಾಯಕರನ್ನ ಭೇಟಿ ಮಾಡಲಿಕ್ಕೆ ನೀವು ದೆಹಲಿಗೆ ಬಂದಿದ್ದೀರಾ ಅಂತ ಹೇಳಿ ಕೇಳಿದಾಕ್ಷಣ ಅವರು ನನ್ನ ಗುಂಪು, ಅವರು 5 ಜನ 6 ಜನ 10 ಜನ ಅಂತ ಹೇಳಿಕೆ ಕೊಟ್ಟಿದ್ದಿದ್ರೆ ಡಿ ಕೆ ಶಿವಕುಮಾರ್ ತಪ್ಪುಗೆ ಒಳಗಾಗ್ತಿದ್ರು. ಅವರು ನನ್ನ ಪಕ್ಷದ 136 ಜನ ನನ್ನ ಪರ ಇದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ನಾನೊಬ್ಬ ಅಧ್ಯಕ್ಷ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ನಾನು ಕಾಂಗ್ರೆಸ್ ಪಕ್ಷದ ಲೀಡರ್. ನನ್ನ ಪ್ರಯತ್ನದಿಂದ, ಸಿದ್ದರಾಮಯ್ಯನವರ ಪ್ರಯತ್ನದಿಂದ, ಸಾರ್ವಜನಿಕರ ಪ್ರಯತ್ನದಿಂದ ಈ ನಾಡಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಂದಿದ್ದೇವೆ. 136 ಜನರು ಕೂಡ ನಾನು ಮುಖ್ಯಮಂತ್ರಿ ಆಗೋದಾದ್ರೆ ನನ್ನ ಪರ ಇದ್ದಾರೆ ಅಂತ ಹೇಳಿದ್ದಾರೆ. ಕೇಳಿಸ್ಕೊಂಡು ಸುಮ್ಮನಿರುವ ಔದಾರ್ಯತೆಯನ್ನ
ಮುಖ್ಯಮಂತ್ರಿ ತೋರಿಸ್ಬಿಡ್ತಾರೇನೋ ಅವ್ರ ಪುತ್ರ ತೋರಿಸ್ತಾರಾ ಅಂತ ಹೇಳಿ. ಇಲ್ಲ, ಇಲ್ಲಿ ಯೋಚನೆ ಮಾಡ್ಬೇಕಾರೋ ಪ್ರಶ್ನೆ ಏನು ಗೊತ್ತಾ, ನಮ್ಮ ಕಾಂಗ್ರೆಸ್ ವಕ್ತಾರರು ಸೋಕಾಲ್ಡ್ ಅವ್ರು ಕಾಂಗ್ರೆಸ್ನವ್ರು ಅಲ್ಲ, ಬಟ್ ಆದ್ರೆ ವಕ್ತಾರ ತರನೇ ಮಾತಾಡಿದ್ರು. ಇಲ್ಲಿ ಏನಾಗ್ತದೆ ನೋಡಿ, ಒಬ್ಬ ಮುಖ್ಯಮಂತ್ರಿ 1+1 ಆಫರಲ್ಲಿ ಬಂದವರು, ಅದು ಫ್ರೀ ಆಫರ್. ಅದು ಈಗ ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ಆಡ್ ಆನ್ ಕಾರ್ಡ್ ಬರುತ್ತಲ್ಲ, ಆ ಥರ ಅಧಿಕಾರ ಮಾಡಲಿ ಅಂತೇಳಿ ನಾಮಿನಲ್ MLC ಮಾಡಿಬಿಟ್ಟಿರೋದು. ಅವ್ರನ್ನ ಎಷ್ಟರ ಮಟ್ಟದಲ್ಲಿ ಮೇಂಟೈನ್ ಮಾಡ್ಬೇಕು ಅಷ್ಟರ ಮಟ್ಟದಲ್ಲಿ ಅವ್ರ ಪಕ್ಷ ಮೇಂಟೈನ್ ಮಾಡಬೇಕು. ಪಕ್ಷದಲ್ಲಿ ಶಿಸ್ತಿಲ್ಲ ಅನ್ನೋದನ್ನ ಅವ್ರ ಪಕ್ಷನೇ ತೋರಿಸ್ತಾ ಐತೆ. ಅಂದ್ರೆ ನೀವು ನಾಮಿನಲ್ ಆಗಿ ಬಂದಿರುವಂತ ಒಬ್ಬ ವ್ಯಕ್ತಿ ಯಾವ ಎಲೆಕ್ಷನ್ನು ಮಾಡಲಿಲ್ಲ, ಏನು ಮಾಡಲಿಲ್ಲ, ಅಪ್ಪ ಮುಖ್ಯಮಂತ್ರಿ ಆಗಿದ್ದಕ್ಕೆ ಆಫರು. ಅಲ್ಲಿ ಸಾವಿರಾರು ಜನ ಕಾರ್ಯಕರ್ತವ್ರೆ, ಪಾಪ ಡಾಕ್ಟರ್ ಕೃಷ್ಣ ಅಂತವ್ರು ತುಂಬಾ ಜನ ಇದ್ದಾರೆ, ಪಕ್ಷಕ್ಕೆ ದುಡಿಯುವಂಥವ್ರು, ಆಮೇಲೆ ಸಾಮಾಜಿಕವಾಗಿ ದುಡಿಯುವಂಥವ್ರು ತುಂಬಾ ಜನ ಇದ್ದಾರೆ. ಅಂಥವ್ರನ್ನ MLC ಮಾಡಿದ್ರೆ ಅಟ್ಲೀಸ್ಟ್ ಇಂಥ ಇದು ಏನು ಇಂಥ ವಿಚಾರಗಳು ಕೆಲ್ಸಕ್ಕೆ ಬರ್ದೇ ಇರೋ ಚರ್ಚೆಗಳು ಬರ್ತಿರ್ಲಿಲ್ಲ ಅಂತ ನಾನು ಅನ್ಕೊಂತೀನಿ. ಒಬ್ಬ ಮುಖ್ಯಮಂತ್ರಿ ಮಗನಾಗಿ ನಿಮ್ಮ ಜವಾಬ್ದಾರಿ ಏನಿದೆ? ಒಬ್ಬ ಮುಖ್ಯಮಂತ್ರಿ ಮಗ, ಈ ಸಿದ್ದರಾಮಯ್ಯನವರು ಅಂದರೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರಿದೆ, ಅವ್ರ ಮಗನಾಗಿ ನೀನು ಯಾವ ರೀತಿ ವರ್ತಿಸ್ಬೇಕು ಅನ್ನೋದು ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಆಮೇಲೆ ಪಕ್ಷನೂ ಕೂಡ ಮುಖ್ಯಮಂತ್ರಿ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಭಯ ಬೀಳುತ್ತೆ. ಸಿದ್ದರಾಮಯ್ಯನವರು ಅಷ್ಟೇ ನೋಡಿ, BJP ಸೆಂಟ್ರಲ್ ಮಿನಿಸ್ಟರ್ನವರು ಅವಳು ಇವಳು ಅಂತ ಮಾತಾಡ್ತಾರೆ, ಅದೇ ಅವ್ರ ಪಕ್ಷದ ಸೋನಿಯಾ ಗಾಂಧಿ ಅವ್ರನ್ನ ಮಾತಾಡ್ತಾರ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಮಾತಾಡ್ತಾರ. ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಮಟ್ಟದ ಮನಸ್ಥಿತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತೆ ಇಲ್ಲಿ ಅಧಿಕಾರ ಇರೋರಿಗೆ ಯಾವ ರೀತಿ ನಡೆಸ್ಕೋತಾರೆ ಅನ್ನೋದು ಕೂಡ ಇಲ್ಲಿ ತೋರಿಸ್ಕೊಳ್ಳುತ್ತೆ. ಆಮೇಲೆ ಎರಡನೇದು ಇನ್ನೊಂದು, ಪಾಪ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಹೆಸರಿಗೆ ಮಾತ್ರ ಮಾಡಿದ್ದಾರೆ. ಪಾಪ ಎಲ್ಲೂ ಅವ್ರ ಬಗ್ಗೆ ಚರ್ಚೆ ಇಲ್ಲ, ಅವ್ರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಜಗಳ ಆಡ್ಬೇಡ್ರಪ್ಪ ಅಂದ್ರೆ ಹೋಗಪ್ಪ ಅನ್ನೋ ಲೆಕ್ಕಕ್ಕೆ ಈ DK ಶಿವಕುಮಾರ್ ಅವರಾಗ್ಲಿ, ಸಿದ್ದರಾಮಯ್ಯನವರಾಗ್ಲಿ, ಕಡೆಗೆ ಸಿದ್ದರಾಮಯ್ಯನವ್ರ ಮಗ ಕೂಡ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬೆಲೆ ಕೊಡದೇ ಇರುವಂಥ ಪರಿಸ್ಥಿತಿ. ಎಷ್ಟು ಸತಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ, ಇದನ್ನ ಒಂದು 4 ಗೋಡೆ ಮಧ್ಯೆ ಕೂತ್ಕೊಂಡು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ರೆ ಅವ್ರು ಕೇಳೋದೇ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಮಗನಾಗಿ ಪದೇ ಪದೇ ಈ ಥರ ಹೇಳಿಕೆ ಕೊಡ್ತಾ ಇದ್ರೆ ರಾಜ್ಯದಲ್ಲಿ ಆಡಳಿತ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ? ಬೇರೆ MLAಗಳಿಗೆ ನೋಟಿಸ್ ಕೊಡ್ತೀರಿ ನೀವು, ಒಂದ್ಸತಿ ಅವ್ರಿಗೆ ನೋಟಿಸ್ ಕೊಡೋದಲ್ಲ, ಒಂದ್ಸತಿ ಸ್ಯಾಕ್ ಮಾಡಿ ಕಳಿಸಿ, ಒಂದ್ 6 ತಿಂಗಳು ಸಸ್ಪೆಂಡ್ ಮಾಡಿ. ಯಾಕೆ ಧೈರ್ಯ ಇಲ್ವಾ? ಧೈರ್ಯ ಇಲ್ವಾ? ನಾನ್ ಕೇಳೋದಿಷ್ಟೇ, ಧೈರ್ಯ ಇಲ್ವಾ? DK ಶಿವಕುಮಾರ್ ಅವ್ರಿಗೆ ಧೈರ್ಯ ಇಲ್ವಾ? ಪಕ್ಷದ ಅಧ್ಯಕ್ಷನಾಗಿ ಒಬ್ಬ ಯಾರೋ ಎಕ್ಕಶ್ಚಿತ್ MLC ಸ್ಟೇಟ್ಮೆಂಟ್ ಕೊಟ್ರೆ ಅವ್ರನ್ನ ಕಿತ್ತಾಕಕ್ಕೆ ಒಂದು ನೋಟಿಸ್ ಕೊಡಕ್ ಧೈರ್ಯ ಇಲ್ಲ ಅಂದ್ರೆ ಒಕ್ಕಲಿಗರ ಜನಗಳ ಪ್ರಶ್ನೆ ಇದೆ. ನೀವು ಒಬ್ಬ KPCC ಅಧ್ಯಕ್ಷರಾಗಿ ಒಬ್ಬ MLC ಎಕ್ಕಶ್ಚಿತ್ MLC ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ, ನಿಮ್ ಕೈಲಿ ಅಧಿಕಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಕ್ಕಲಿಗರು ಹೇಳ್ತಾ ಇದಾರೆ ರಾಜೀನಾಮೆ ಬಿಸಾಕ್ ಬನ್ರಿ ಅನ್ನೋ ಲೆಕ್ಕಕ್ಕೆ ಈ ಪರಿಸ್ಥಿತಿ ಆಗ್ಬಿಟ್ರೆ ಆಡಳಿತ ಏನ್ರಿ ಮಾಡ್ತಾರೆ ಇವರು? ಅವರ ಬಾಯಿಂದ ಬರ್ತಾ ಇರುವ ಹೇಳಿಕೆಗಳು, ಅವರ ಹೆಸರು ಅನಾವಶ್ಯಕವಾಗಿ ಕೇಳಿ ಬರ್ತಾ ಇರೋ ಪ್ರಸಂಗಗಳು, ವರ್ಗಾವಣೆ ದಂಧೆಯಲ್ಲಿ ಅವ್ರ ಹೆಸರು ವಿರೋಧ ಪಕ್ಷದವ್ರು ಹೇಳ್ತಾರೆ, ಭ್ರಷ್ಟಾಚಾರ ಅಂತ ಬಂದ್ರೆ ಅವ್ರ ಹೆಸರನ್ನ ದೂರುದಾರರು ಹೇಳ್ತಿದ್ದಾರೆ. ವಿರೋಧ ಪಕ್ಷ ಅಲ್ಲ, ಮಾಧ್ಯಮದಲ್ಲಿ ಚರ್ಚೆ ಆಗಿದ್ ವಿಚಾರ. ಅಪ್ಪ ಯಾರನ್ನ ಟ್ರಾನ್ಸ್ಫರ್ ಮಾಡ್ಲಿ, ಅವ್ನು ಯಾರೋ ಇನ್ನೊಬ್ಬ ಕೊಟ್ಟಿದ್ದಾನೆ, ಇವೆಲ್ಲ ಚರ್ಚೆ ಮಾಧ್ಯಮದಲ್ಲಿ ತರಿಸಿದ್ದು ವಿರೋಧ ಪಕ್ಷ ಅಲ್ಲ. ಅಬಕಾರಿ ಇಲಾಖೆ ಭ್ರಷ್ಟಾಚಾರದಲ್ಲಿ ದೂರು ಕೊಟ್ಟವರು ಕೂಡ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಹೇಳ್ತಿದ್ದಾರೆ. KPCC ಅಧ್ಯಕ್ಷರು ಪೋಸ್ಟ್ ಅವ್ರಿಗೆ ರಿಯಾಕ್ಷನ್ ತಗೊಂಡ್ ಬರ್ತೀನಿ. ಇಟ್ನಾಳ್ ಸರ್, ಫ್ಯಾಕ್ಟರ್ ಯತೀಂದ್ರ ವಿಚಾರದ ಬಗ್ಗೆ ಮಾತಾಡೋದು ಒಂದು ಕೆಲವೊಂದು ಉದಾಹರಣೆ ಇಟ್ಕೊಂಡು ಮಾತಾಡೋಣ. ಬಸವರಾಜ ಬೊಮ್ಮಾಯಿ ಮೊನ್ನೆ ಸರ್ತಿ ಮುಖ್ಯಮಂತ್ರಿ ಆದರು, ಆದರೆ ಅವರ ತಂದೆ ಮುಖ್ಯಮಂತ್ರಿ ಆಗಿದ್ದಾಗ MLC ಆಗಿದ್ರು ಬಸವರಾಜ ಬೊಮ್ಮಾಯಿ. ಬಟ್ ಹಿ ನೆವರ್ ಸ್ಪೋಕ್, ಮಾತ್ರ ಧೈರ್ಯ ಇರ್ತಿರ್ಲಿಲ್ಲ. MLC ಬೇರೆ ಸರ್, ಫ್ರೀ ಆಫರ್ ಅಲ್ಲಿ ಬರೋ MLC ಬೇರೆ. ಈಸಿಯಾಗಿ ಸಿಕ್ಕಿದ್ರೆ ಅದಕ್ಕೆ ಬೆಲೆ ಬರಲ್ಲ ಸರ್. ಹಾಗೆ ಈ ಒಂದು ಪದ್ಧತಿ ಇದೆಯಲ್ಲ, ಮಕ್ಕಳು ಅನ್ನಬಾರದು. ತಂದೆ ವಿಧಾನ ಪರಿಷತ್ ಸದಸ್ಯರಿಗೆ 3-4 ಭಾಗದಲ್ಲಿ ಪ್ರಕಾರದಲ್ಲಿ ಹಾಕ್ತಾರೆ.